ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ನಮ್ಮ ಅಕ್ಕ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ದರಿಂದ ನಾನು ಬೆಳಗ್ಗೆನೇ ಹೋಗಿದ್ದೆ. ಸೊ ಅಲ್ಲಿನ ಪೂಜೆ ವ್ಲಾಗ್ ಆಗಿರುತ್ತೆ, ಪ್ಲಸ್ ಮತ್ತು ನೆಕ್ಸ್ಟ್ ಡೇದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಈ ವರ್ಷ ಅಂತೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಗೋ ಭಾಗ್ಯ ನನಗೆ ಸುಮಾರು ಸಲ ಒದಗಿ ಬಂತು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿದ್ದರೂ ಹೋಗಬೇಕಂತೆ, ಬಟ್ ಇಲ್ಲಿ ನನಗೆ ಸುಮಾರು ಒಂದು 5ರಿಂದ 6 ಪೂಜೆಗೆ ಹೋಗೋ ಭಾಗ್ಯ ಸಿಕ್ತು. ಮತ್ತು ಈ ಪೂಜೆಗೆ ಹೋಗೋದಾಗಿರ್ಬೋದು ಅಥವಾ ಈ ಪೂಜೆಯಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಬಿಕಾಸ್ ನಾವು ಇದನ್ನು ಲೈವ್ ಉದಾಹರಣೆ ನಮ್ಮ ಲೈಫಲ್ಲೇ ನಾವು ನೋಡಿದ್ದೀರಿ. ಈ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ನಮಗೆ ಏನು ಪ್ರಾಪ್ತಿ ಆಗುತ್ತೆ, ನಾವು ಏನು ಅಂದ್ಕೊಂಡಿರೋದಾಗುತ್ತೆ. ಸೊ ಪ್ರತಿಯೊಂದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನನಗೆ ಈ ಪೂಜೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ಸಲ ಸ್ವಲ್ಪ ಮನೆ ಮಟ್ಟಕ್ಕೆ ಅಂತಲೇ ಮಾಡ್ಕೊಂಡಿದ್ದು ನಮ್ಮ ಅಕ್ಕ ಅವರು. ಹಾರ್ಡ್ಲಿ ಒಂದು 30-40 ಮೆಂಬರ್ಸ್ ಅಷ್ಟೇ ಇನ್ವೈಟ್ ಮಾಡಿದ್ದು. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಅಕ್ಕ ಮನೆ ಹತ್ರನೇ ಇರೋ ಒಂದು ದೇವಸ್ಥಾನದಲ್ಲಿ ಇರೋ ಪೂಜಾರಿ ಆಲ್ಮೋಸ್ಟ್ ಒಂದು 4 to 5 hours ಪೂಜೆ ಮಾಡಿದ್ರು. ಇಲ್ಲಿ ನನ್ನ ತಮ್ಮಂದರು ಹೋಮ ಮಾಡ್ತಾಯಿದ್ರು, ಅಲ್ಲಿ ನಮ್ಮ ಅಕ್ಕ ಬಾವ ಮೇನ್ ಪೂಜೆಗೆ ಕೂತ್ಕೊಂಡಿದ್ರು. ಇನ್ನು ನಾನು ಸುಮಾರು ವರ್ಷನೇ ಆಗಿತ್ತು ನಮ್ಮ ಅಕ್ಕ ಮನೆಗೆ ಹೋಗಿ. ಸೊ ಇವತ್ತು ಪೂಜೆಯಿಂದ ಹೋಗೋ ಥರ ಆಯಿತು. ಸುಮಾರು ಸಲ ಅವ್ರು ಇನ್ವೈಟ್ ಮಾಡಿದ್ರು ಹೋಗೋಕ್ಕೆ ಆಗ್ತಾಯಿರಲಿಲ್ಲ ಬೇರೆ ಕೆಲಸಗಳಿಂದ. ಇನ್ಫ್ಯಾಕ್ಟ್ ಅದೇ ಏರಿಯಾಗೆ ಹೋದರೂ ಹೋಗೋಕ್ಕಾಗ್ತಾಯಿರಲಿಲ್ಲ, ಬಟ್ ಪೂಜೆಯಿಂದ ಹೋಗಂಗಾಯಿತು. ಸೊ ಫ್ಯಾಮಿಲಿ ಎಲ್ಲ ಸ್ವಲ್ಪ ಸುಮಾರು ವರ್ಷ ಆಗಿತ್ತು ನೋಡಿ, ಎಲ್ಲನೂ ಮೀಟ್ ಮಾಡ್ದಂಗಾಯಿತು. ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಇವಾಗ ಟೈಮೇ ಸಾಕಾಗ್ತಾಯಿಲ್ಲ. ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿ ಹಾಕೋಕ್ಕಾಗಲಿ ತುಂಬ ಲೈಫು ಇಷ್ಟು ಬ್ಯುಸಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ವಿಚ್ ಇಸ್ ಗುಡ್. ನಾವು ಎಷ್ಟು ವರ್ಷದಿಂದ ಆಸೆ ಪಡ್ತಾಯಿದ್ದಿದ್ದು ಇವಾಗ ಒಂದೊಂದೇ ಆಗ್ತಾಯಿದೆ. ಮತ್ತು ಈ ನೆಕ್ಸ್ಟ್ ಮಂತು ಟ್ರಾವೆಲಿಂಗ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ವ್ಲಾಗ್ಸು ಸ್ವಲ್ಪ ಕಮ್ಮಿ ಬರ್ಬೋದು, ಬಿಕಾಸ್ ಟ್ರಾವೆಲಿಂಗ್ಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾಯಿದೆ. ಮತ್ತು ಸ್ವಲ್ಪ ಶಾಪಿಂಗು, ಟ್ರಾವೆಲಿಂಗಿಗೆ ಏನೇನು ಶಾಪಿಂಗ್ ಬೇಕೋ ಅದು ಎಲ್ಲ ಮಾಡ್ಕೊಳೋದ್ರಿಂದ ಸ್ವಲ್ಪ ವ್ಲಾಗ್ಸು ಡಿಲೇ ಆಗ್ಬೋದು. ಈ ಸ್ವಾಮಿಯ ಆಶೀರ್ವಾದದಿಂದ ನಾವು ಏನೇನು ಅಂದ್ಕೊಂಡ್ರೋ ಅದೆಲ್ಲ ಒಂದೊಂದೇ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಸುಮಾರು ವರ್ಷದಿಂದ ಅಂದ್ಕೊಂಡಿರೋದೆಲ್ಲ ಇವಾಗ ಆಗ್ತಾಯಿರೋದು ಹೇಳೋಕ್ಕಾಗದೇ ಇರೋಷ್ಟು ಖುಷಿ. ಖಂಡಿತ ನಿಮ್ಮ ಜೊತೆ ಬರೋ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ. ಕಂಪ್ಲೀಟಾಗಿ ಒಂದಾದ್ಮೇಲೆ ಒಂದು ಕೆಲಸ ಅಂತ ಫುಲ್ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ ನನಗಂತೂ. ಮನೆ ಹೊರಗಡೆ ಕೆಲಸ, ಶಾಪಿಂಗ್, ಟ್ರಾವೆಲಿಂಗ್ ಇದೇ ಆಗಿಬಿಟ್ಟಿದೆ ಕಂಟಿನ್ಯೂಸ್ಸು. ಇದ್ರ ಜೊತೆಗೆ ನೆಕ್ಸ್ಟ್ ಇಯರ್ ಕೂಡ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಸ್ವಲ್ಪ ದೊಡ್ಡ ಪ್ಲ್ಯಾನ್ಸು. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗ್ತಾಯಿದ್ದೀವಿ ಎಲ್ಲ ಥರನೂ. ಸೊ ಅದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಲೈಫ್ ಇಸ್ ಫೀಲಿಂಗ್ ಗುಡ್. ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮುಗಿಸೋದಕ್ಕೆ ಆಲ್ಮೋಸ್ಟ್ 1:30 ಆಗಿತ್ತು. ಇನ್ನು ಡೆಕೋರೇಷನ್ಸ್ ಎಲ್ಲ ನೀವು ಆಲ್ರೆಡಿ ವೀಡಿಯೋ ನೋಡ್ತಾ ಇದ್ದೀರಾ. ಲೈಕ್ ಪ್ರತಿಯೊಂದು ನಮ್ಮ ಅಕ್ಕನೇ ನಿಂತು ಮಾಡಿಸಿರೋದು. ಅವ್ರಿಗೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟು, ಮತ್ತು ಆನ್ ಪಾಯಿಂಟ್ ಇರಬೇಕು ಪ್ರತಿಯೊಂದ್ರಲ್ಲೂ. ದೇವ್ರ ಮನೆಯದಾಗಿರ್ಬೋದು, ಇದ್ರದ್ದಾಗಿರ್ಬೋದು, ದೇವ್ರಿಗೆ ಮಾಡಿರೋದು, ಮತ್ತು ಹೊರಗಡೆ ಇನ್ಕ್ಲೂಡಿಂಗ್ ಎಂಟ್ರೆನ್ಸ್ದು ಎಲ್ಲನೂ ನಮ್ಮ ಅಕ್ಕನೇ ನಿಂತು ಮಾಡಿಸಿರೋದು. ಪಾಪ ಆಲ್ಮೋಸ್ಟ್ 3 ಗಂಟೆ ಆಯ್ತಂತೆ ಅವ್ರು ಮಲ್ಗೋಕ್ಕೆ. ಇನ್ನು ಪೂಜೆ ಮುಗಿಸ್ಕೊಂಡು ನಾನು ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಸೊ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವ್ಲಾಗು. ಸೊ ಮಾರ್ನಿಂಗ್ ಟಿಫನ್ಗೆ ನೋಡಿ, ಇಲ್ಲಿ ಪಾಲಕ್ ಸೊಪ್ಪನ್ನ ತೊಳೆದು ಬೇಯಿಸಿ ರುಬ್ಕೊಂಡಿದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು ರೆಡಿ ಇದೆ, ಅಂದರೆ ಚಪಾತಿ ಹಸಿಟ್ಟು. ಸೊ ಇವಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಕಡೆ ಕಡಲೆಕಾಯಿ ಬೀಜ ಚಟ್ನಿ ಮಾಡಿಟ್ಟಿದ್ದೀನಿ. ಸೊ ಈ ಚಪಾತಿಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನು. ಮತ್ತು ಚಪಾತಿನ ನಾನು ಬೀಟ್ರೂಟಲ್ಲಿ ಮಾಡೋದನ್ನು ನಿಮ್ಗೆ ಆಲ್ರೆಡಿ ವ್ಲಾಗಲ್ಲಿ ಶೇರ್ ಮಾಡಿರ್ತೀನಿ, ಹಳೇದು. ಸೊ ಅದ್ರದ್ದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನೋಡ್ಕೊಂಡು ಬನ್ನಿ. ಸೇಮ್ ಅದೇ ಪ್ರೊಸೀಜರೇ. ಸೊ ಅದಕ್ಕೆ ನಾನು ಡೀಟೇಲಾಗಿ ಇಲ್ಲೇನು ತೋರಿಸಲಿಲ್ಲ. ನಾನು ಯೂಶ್ವಲಾಗಿ ಅವತ್ತು ಹೇಳಿದ್ದೆ, ಬೀಟ್ರೂಟು, ಪಾಲಕ್ಕು, ಕ್ಯಾರೆಟು ಇದರಲ್ಲಿ 3ರಲ್ಲಂತೂ ಕಂಪಲ್ಸರಿ ನಾನು ರೆಗ್ಯುಲರಾಗಿ ಮಾಡ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ಸೊಪ್ಪು ಯಾರು ತಿನ್ನಲ್ಲ ಡೈರೆಕ್ಟಾಗೆ, ಈ ಥರ ಮಾಡ್ಕೊಡೋದ್ರಿಂದ ಹೊಟ್ಟೆಗೂ ಹೋಗುತ್ತೆ. ಸೊ ನನ್ನ ಮಗಗೆ ಅವ್ನು ಸೊಪ್ಪು, ಈ ಥರ ಕ್ಯಾರೆಟ್ ಇದೆಲ್ಲ ಡೈರೆಕ್ಟಾಗಿ ತಿನ್ನಲ್ಲ ಅವನು ಫುಲ್ಲೂ. ಸೊ ಅದಕ್ಕೆ ನಾನು ಈ ಥರ ಕೊಡ್ತೀನಿ. ಇದು ಅವನಿಗೆ ತುಂಬ ಐರನ್ನು ಮತ್ತು ಬ್ಲಡ್ ಕಮ್ಮಿ ಇದ್ದಾಗ ಈ ರೆಸಿಪಿ ನಾನು ಸ್ಟಾರ್ಟ್ ಮಾಡಿದ್ದು. ಅವ್ನಿಗೇನು ಇಷ್ಟ ಆಗುತ್ತೆ ಅಂದರೆ ಚಪಾತಿ ಯೂಶ್ವಲಿ. ಸೊ ಚಪಾತೀಲಿ ಈ ಥರ ಏನು ಮಿಕ್ಸ್ ಮಾಡ್ಬೋದು ಅಂದಾಗ ಈ ಥರ ಸ್ಟಾರ್ಟ್ ಆಯ್ತದು. ಬಟ್ ಆಲ್ಮೋಸ್ಟ್ ಒಂದು 3 years ಆಯಿತು ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ನನಗೆ ಅವನಿಗೆ ಪ್ರೋಟೀನ್ ಏನು ಹೋಗ್ತಾ ಇದೆ, ಕ್ಯಾಲ್ಶಿಯಂ ಪ್ರತಿಯೊಂದ್ರದ್ದು ಚಿಂತೆ ಇಲ್ಲ. ಯಾವುದೋ ಒಂದು ಈ ಥರದ್ರಲ್ಲಿ ಹಾಕಿ ಕೊಟ್ಬಿಟ್ರೆ ಮಕ್ಕಳು ಆರಾಮಾಗಿ ತಿನ್ಕೊತಾರೆ. ಜೊತೆಗೆ ಇದು ನಮ್ಮನೆ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ. ಸೊ ಚಪಾತಿಗೆ
ಇದು ಕಡಲೆಬೀಜ ಚಟ್ನಿ ಸೂಪರ್ ಕಾಂಬಿನೇಷನು. ಸೊ ಒಂದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಮತ್ತು ಟಿಫನ್ ತಿನ್ನೋಕ್ಕೂ ಟೈಮ್ ಆಯಿತು ಅಂದ್ಬಿಟ್ಟು ಫಸ್ಟು ತಟ್ಟೆಗೆ ಹಾಕ್ಕೊಡ್ತಾಯಿದ್ದೀನಿ ಅವನಿಗೆ. ಅವ್ನು ತಿಂದು ಮುಗಿಸೋ ಅಷ್ಟರಲ್ಲಿ ಟಿಫನ್ ಕೂಡ ಪ್ಯಾಕ್ ಮಾಡ್ತೀನಿ. ಅವನೇ ತಿನ್ನೋದ್ರಿಂದ ನನಗೆ ಮತ್ತೆ ಟಿಫನ್ ಪ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಈ ಥರ ಏನಾನ ಟ್ರೈ ಮಾಡಿದರೆ ಮನೇಲಿರೋರ್ಗೂ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕರವಾದ ಒಂದು ರೆಸಿಪಿನೂ ಆಗುತ್ತೆ ಮತ್ತು ಈಸಿ ಕೂಡ. ಇದನ್ನೇನು ತುಂಬ ಟೈಮ್ ತೊಗೊಂಡು ಮಾಡೋಷ್ಟೇನಿಲ್ಲ. ಸೊ ಇಲ್ಲಿ ಬಾಕ್ಸಿಗೆ ನಾನು ಚಪಾತಿ ಚಟ್ನಿ ಜೊತೆಗೆ ಕ್ಯಾರೆಟು, ಸ್ವಲ್ಪ ನಿಂಬೆ ಹುಳಿ ಇದ್ದೀನಿ ಇದಕ್ಕೆ. ಸೊ ಸ್ವಲ್ಪ ಟ್ಯಾಂಗಿ ಆಗಿದ್ದರೆ ಅವನಿಗೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು, ಬಿಕಾಸ್ ಅವ್ನು ತುಂಬ ಲೆಮನ್ ತಿಂತಾನೆ. ಸೊ ಲೆಮನ್ ಟೆಕ್ಸ್ಚರ್ ಸ್ವಲ್ಪ ಇದು ಇರೋದ್ರಿಂದ ಕ್ಯಾರೆಟ್ ಕೂಡ ಖಾಲಿ ಮಾಡ್ತಾನೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹಾಕಿದೆ. ಮತ್ತು 2 ಬಿಸ್ಕೆಟ್. ಇನ್ನು ಸ್ನ್ಯಾಕ್ ಬ್ರೇಕು ಮತ್ತು ಲಂಚ್ ಬ್ರೇಕ್ ಎರಡಾಗಿರೋದ್ರಿಂದ ಇಲ್ಲಿ ನಾನು ಸ್ನ್ಯಾಕ್ಗೆ 2 ಡಬ್ಬಿ ಕಟ್ಟಿರ್ತೀನಿ. ಇನ್ನು ಟಿಫನ್ ಕೂಡ ಅವ್ನಿಗೆ ಏನಾನ ಇಷ್ಟ ಆಗೋ ಥರನೇ ಕಟ್ಟಿರ್ತೀನಿ. ಸೊ ಆಲ್ಮೋಸ್ಟ್ ಅವ್ನು ಬರೋಷ್ಟರಲ್ಲಿ 4 ಗಂಟೆ ಆಗಿರುತ್ತಲ್ಲ, ತುಂಬ ಹೊಟ್ಟೆ ಹಸ್ಕೊಂಡಿರ್ತಾನೆ. ಸೊ ಮನೆಗೆ ಬಂದಮೇಲೆ ನಾನು ಫೀಡ್ ಮಾಡೋದಿದ್ದಿದ್ದೆ, ಅವನೇ ತಿನ್ನಬೇಕಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಅವ್ನಿಷ್ಟ ಆಗೋ ಥರದ್ದೇ ಏನಾದ್ರು ಟಿಫನ್ ಪ್ಯಾಕ್ ಮಾಡಿರ್ತೀನಿ. ಇನ್ನು ಸ್ಕೂಲಲ್ಲಿ ಇವತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇರೋದ್ರಿಂದ ಅವನ್ನ ಕಳಿಸ್ಬಿಟ್ಟು ನಾವು ಆಮೇಲೆ ಹೋಗಬೇಕಾಗಿತ್ತು. ಸೊ ಸ್ಕೂಲ್ ಅಂದರೆ ವೀಕ್ ಡೇಲೇ ಇತ್ತು. ಸೊ ಅದಕ್ಕೋಸ್ಕರ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ನಾನು ರೆಡಿ ಆಗೋಷ್ಟರಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಸೊ ರೆಡಿಯಾಗಿ ನಾವು ಇನ್ನು ಹೊರಟ್ವಿ. ಎಷ್ಟೇ ಬೇಗ ಮಾಡಿದ್ರೂ ಕೆಲಸನೇ ಮುಗಿಯಲ್ಲ. ಆದರೂ ಬೇಗ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ ನಾವು ಆಲ್ರೆಡಿ 10 ಮೇಲೆ ಆಗಿತ್ತು. ಇನ್ನು ನಮ್ಮನೆಯವರು ಪೂಜೆ ಮಾಡಿ ಹೊರಡಬೇಕಲ್ಲ, ಅವರು ಸ್ವಲ್ಪ ಪೂಜೆ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಆದರೂ ಬೇಗ ಮುಗಿಸಿ ಹೊರಡೋ ಅಷ್ಟರಲ್ಲಿ 10:30 ಆಗಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಬಂದ್ವಿ. ಸೊ ಬಂದಮೇಲೆ ನನ್ನ ಮಗನೂ ಬಂದ. ಬರೋಷ್ಟೊತ್ತಿಗೆ ಅವರಪ್ಪ ಅವ್ನು 1 ಇಯರ್ 2 ಮಗು ಇದ್ದಾಗ ತೊಗೊಂಡು ಬಂದಿದ್ದ ಕಾರು, ಈ ಥರದ್ದು ಸ್ಕೂಟರ್ ಎಲ್ಲ ಇತ್ತು ಮನೆಯಲ್ಲಿ, ಮೇಲೆ ಇಟ್ಟಿದ್ರು ಅಟ್ಟದ ಮೇಲೆ. ಸೊ ಅದನ್ನು ತೆಗೆದು ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ಅವ್ನು ಎಷ್ಟು ಎಕ್ಸೈಟೆಡ್ ಆಗಿದ್ದ ಅಂದರೆ ಆಫ್ಟರ್ 2 ಇಯರ್ಸ್ ಇದನ್ನು ನೋಡ್ತಾ ಇರೋದು. ಸೊ ಇಮಿಡಿಯೇಟ್ ಅದನ್ನು ಆಡ್ಕೊಂಡು ಕೂತಿದ್ದ. 1-2 ದಿನ ಬರೀ ಅದೇ ಆಗಿತ್ತು ಅವನದು. ಅದು ಕೆಳಗಡೆ ಇದ್ದಾಗ ಆಟಾಡ್ತಾ ಇರಲಿಲ್ಲ. ಸೊ ಅದನ್ನೇ ಎತ್ತು ಮೇಲೆ ಹಾಕಿದ್ರಿ. ಸೊ ಇವಾಗ ಅದನ್ನು ಮೇಲಿಂದ ಕೆಳಗಡೆ ತೆಗೆದ್ಮೇಲೆ ಇವಾಗ ಅದರಲ್ಲೇ 2 ದಿನ ಆಟ ಆಡ್ಕೊಂಡು ಅದರಲ್ಲೇ ಮುಳುಗಿದ್ದಾನೆ. ಮಕ್ಕಳೇ ಹಾಗೆ ಅಲ್ವಾ, ಇದ್ದಾಗ ಅದನ್ನು ಬೇಡ ಅಂತಾರೆ, ಅದು ಇಲ್ದಿದ್ದಾಗ ಮತ್ತೆ ಸುಮಾರು ದಿನ ಆದಮೇಲೆ ನೋಡಿದ್ಮೇಲೆ ಮತ್ತೆ ಅದು ಬೇಕು ಅಂತಾರೆ. ನಮ್ಮವನು ಅದರಲ್ಲಿ ಏನೂ ಕಮ್ಮಿ ಇಲ್ಲ. ಸೊ ಅವನು ಸ್ವಲ್ಪ ಸ್ಕೂಲಿಂದ ಬಂದಮೇಲೆ ಆಟಾಡಿ ಎಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಸೈಕಲ್ ಟೈಮ್. ಅಂದರೆ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ ಸೈಕಲ್ ತುಳಿಸ್ತಾರೆ, ನಾವಿಬ್ಬರು ವಾಕಿಂಗ್. ಇದು ಸುಮಾರು ಒಂದು 2-3 ಇಯರ್ಸಿಂದ ಅವರು ವಾಕ್ ಮಾಡ್ತಾರೆ, ಅವನಿಗೂ ಸೈಕಲ್ ತುಳಿಸ್ತಾರೆ. ನಾನು ಮಾತ್ರ 1 ಇಯರಿಂದ ಸ್ಟಾರ್ಟ್ ಮಾಡಿರೋದು. ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಅಂದರೆ ಬ್ಯಾಕ್ ಪೇಯ್ನ್ ಇತ್ತು. ಸೊ ಅದಕ್ಕೆ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ಮೇಲೆ ಸೊ ಅದರಲ್ಲೆಲ್ಲ ನಾರ್ಮಲ್ ಬಂದಿರೋದ್ರಿಂದ ಮೇಯ್ನ್ ವಾಕಿಂಗೇ. ಇದಕ್ಕೆ ಚೆನ್ನಾಗಿ ವಾಕ್ ಮಾಡಿದ್ರೆ ಖಂಡಿತ ಕಮ್ಮಿ ಆಗುತ್ತೆ ಅಂದರು. ಸೊ 1 ಇಯರಿಂದ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಪೂರ್ತಿ ಕಮ್ಮಿ ಆಗಿದೆ. ಯಾವಾಗಲಾದ್ರೂ ಒಂದೊಂದು ಸಲ ಇರುತ್ತೆ. ಇನ್ನು ನಮ್ಮ ಮನೆಯವರು ಯಾವತ್ತೂ ಅವರು ಫಿಟ್ನೆಸ್ ಫ್ರೀಕು ಜಾಸ್ತಿ. ಅವರು ಇವಾಗಿಂದ ಅಂತಲ್ಲ, ಅವ್ರು ಸುಮಾರು ವರ್ಷದಿಂದ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಫಿಟ್ನೆಸ್ ಬಗ್ಗೆ ಐಡಿಯಾ ಇದೆ. ಏನು ತಿನ್ನಬೇಕು, ಯಾವಾಗ ವಾಕ್ ಮಾಡಬೇಕು, ವಾಕ್ ಮಾಡೋಕ್ಕೆ ಮುಂಚೆ ಏನು ಕುಡಿಬೇಕು ಅಂತ. ಸೊ ವಾಕ್ ಮಾಡೋಕ್ಕೆ ಮುಂಚೆ ರೆಗ್ಯುಲರಾಗಿ ಅವರೊಂದು ಡ್ರಿಂಕ್ ಕುಡಿತಾರೆ. ಅದು ಅವರೇ ಮಾಡ್ಕೊಳೋದ್ರಿಂದ ನಾನು ಯಾವತ್ತೂ ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಮತ್ತೆ ಮಾಡ್ಕೊತಾರಲ್ಲ ಅವಾಗ ವೀಡಿಯೋ ಮಾಡ್ಕೊತೀನಿ ನಾನು. ಬಟ್ ಅದು ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ, ಅದಂತೂ ಹೇಳ್ಬೋದು. ಅದಕ್ಕೆ ಅವರೇ ಲೈವ್ ಎಕ್ಸಾಂಪಲ್ಲು. ಇದು ನಮ್ಮ ಕಂಪಲ್ಸರಿ ಈವ್ನಿಂಗ್ ರುಟೀನ್. ಸೊ ಅದು ಮುಗಿಯೋಷ್ಟೊತ್ತಿಗೆ ಒಂದು 7 o'clock ಆಯಿತು. ಬಿಕಾಸ್ 1 hour ರೆಗ್ಯುಲರ್ ವಾಕ್ ಮಾಡ್ತೀವಿ. 1 hour ಅವನಿಗೂ ಸೈಕ್ಲಿಂಗ್, 1 hour ನಮಗೂ ವಾಕಿಂಗ್. ಸೊ ಅದು ಮುಗಿಸ್ಕೊಂಡು ವೀಕೆಂಡ್ ಆಗಿರೋದ್ರಿಂದ ನಾವು ಬಂದಿದ್ದು ಇಲ್ಲಿ ಪ್ರಚ್ಯುತ್ ಅನ್ನೋ ಒಂದು ಡಾಬಾಗೆ. ಸೊ ಅಲ್ಲಿ ಫುಡ್ ಬಗ್ಗೆ ಹೇಳೋಣ ಅಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು. ಸೂಪರ್ ಟೇಸ್ಟಿ ಫುಡ್ಡು. ನಾವು ಸುಮಾರು ವರ್ಷದಿಂದ ಬರ್ತೀವಿ. ಬಟ್ ಆ್ಯಂಬಿಯನ್ಸ್ ಏನೂ ತೋರಿಸಲ್ಲ, ಬಿಕಾಸ್ ಏನಂತ ವಾವ್ ಅನ್ನೋ ಥರ ಇಲ್ಲ. ಬಟ್ ಫ್ಯಾಮಿಲಿ ಎಲ್ಲ ತುಂಬ ಜನ ಬಂದಿರ್ತಾರೆ, ಹುಡುಗರು ಜಾಸ್ತಿ ಇರೋದ್ರಿಂದ ನಾನೇನು ಆ್ಯಂಬಿಯನ್ಸ್ ಆಗಲಿ ಜಾಗ ತೋರಿಸಲಿಲ್ಲ. ಬಟ್ ಫುಡ್ ಮಾತ್ರ ನೀವು ಇಲ್ಲಿ ಟ್ರೈ ಮಾಡಬೇಕಾಗಿರೋ ಮಸ್ಟ್ ರೆಸಿಪೀಸು ಆ್ಯಪಲ್ ಚಿಕನ್, ಮಹಾರಾಜ ಚಿಕನ್ ಅಮರಾವತಿ. ಇದು 3 ಸೂಪರ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಅದಕ್ಕೆ ನಾನಿಲ್ಲಿ ನಾವು ಸೂಪು, ಮೇಯ್ನ್ ಕೋರ್ಸ್ ಸ್ಟಾರ್ಟರ್, ನಾನು ಹೇಳಿದ್ದು 3 ಸ್ಟಾರ್ಟರು ಮತ್ತು ಮೇಯ್ನ್ ಕೋರ್ಸ್ಗೆ ರೋಟಿ, ಆಮೇಲೆ ಒಂದು ಟೊಮೆಟೊ ರೈಸ್, ಇಷ್ಟು ತೊಗೊಂಡ್ವಿ. ಎಲ್ಲನೂ ನಾವು ಏನೇನು ಐಟಮ್ ತೊಗೊಂಡ್ರು ಪ್ರತಿಯೊಂದು ಸೂಪರ್ ಟೇಸ್ಟಿಯಾಗಿರುತ್ತೆ.
ಈ ಲೊಕೇಶನ್ ನಾನು ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಯಾವಾಗಲೂ ಸಂತೋಷದಿಂದ ಇರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸಂಜೆ ಬರೋ ಸೂರ್ಯ ಮಾತ್ರ ಮುಳುಗಲ್ಲ, ನಮ್ಮ ಆಯಸ್ಸಲ್ಲಿ ಒಂದು ದಿನ ಕೂಡ ಮುಳುಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವ್ಲಾಗಿನೊಂದಿಗೆ ಸಿಕ್ಕೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಬಾಯ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡೋಣ. ಎಲ್ರಿಗೂ ಬಾಯ್.